ಸಿನಿಮಾ ಸಕಲಾಗಿದೆ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಫಾದರ್ ಮತ್ತು ಸನ್ ಸೆಂಟಿಮೆಂಟ್. ಪ್ರೇಮ್ ಸರ್ ಆ್ಯಕ್ಟಿಂಗ್ ಸೂಪರ್ ಸೂಪರ್ ಸೂಪರ್. ಓವರಾಲ್ ಏನು ರೇಟಿಂಗ್ ಕೊಡ್ತೀರಾ 5ಗೆ? 4.5. ಹೆಂಗಿತ್ತು ಬ್ರೋ ಸಿನಿಮಾ? ಚೆನ್ನಾಗಿತ್ತು. ಸಿನಿಮಾ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ನೋಡಿ ಸರ್, ಅದು ಹೇಳೋಕ್ಕಾಗಲ್ಲ. ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಸಿನಿಮಾ ಹೇಗಿತ್ತು ಬ್ರೋ? ಚೆನ್ನಾಗಿದೆ ಅವರು. ಏನು ಇಷ್ಟ ಆಯ್ತು ಸಿನಿಮಾ? ತಂದೆ ಸೆಂಟಿಮೆಂಟ್ ಚೆನ್ನಾಗಿದೆ, ಮಸ್ತಾಗಿದೆ ಫಿಲಮ್. ನಿಮ್ಮ ತಂದೆ ನೆನಪಾದ್ರ ಸಿನಿಮಾ? ನಮ್ಮ ತಂದೆ ಇಲ್ಲ, ನೋಡಿದಕ್ಕೆ ಬೇಜಾರಾಗಿದೆ ನನಗೆ. ತಂದೆ ಮುಖ್ಯ. ಸರ್ ಓವರಾಲ್ 5ಗೆ ಏನು ರೇಟಿಂಗ್ ಕೊಡ್ತೀರಾ ಸರ್? ಸಕ್ಕತ್ತಾಗಿದೆ ಫಿಲಮ್, ಮಸ್ತ್ ಫಿಲಮ್. ಅಣ್ಣ ಹೆಂಗಿತ್ತು ಫಿಲಮು? ತಂದೆನೇ ಮಗನ ಹುಟ್ಟಿಸ್ತಾನೆ, ಮಗನ ಹುಟ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ಎಣ್ಣೆ ಕೊಡ್ತಿರ್ತೀವಿ ನಾವು, ಕೊಟ್ಟಿರ್ತೀವಿ. ಮಗ ಓಡೋಕ್ಕೆ ಮುಂಚೆ ಈಟಿಗೆ ಬರ್ತಾನೆ, ಮದುವೆ ಮಾಡೋಕ್ಕೆ ಮುಂಚೆ ನೀವೇ ಮದುವೆ ಮಾಡಿಬಿಡಿ, ಗೌರವಾದರೂ ಉಳಿಯುತ್ತೆ. ಆಗ ಸೊಸೆ ಜಾಸ್ತಿನೇ ಕ್ಯಾರೆಕ್ಟರ್ ಮಾಡ್ತಾರೆ, ಆದರೆ ಒಳ್ಳೆ ಕ್ಯಾರೆಕ್ಟರ್ ಮಾಡೋರೆ. ತಬ್ಲಾ ನಾನಿ ಅವರಂತೂ ಅಲ್ಟಿಮೇಟ್. ಅವರ ಒಂದೊಂದು ಸೀನು, ಒಂದೊಂದು ಕಣ್ಣಿನ ಭಾವನೆಗಳು ನಿಜವಾಗ್ಲೂ ನ್ಯಾಚುರಲ್. ಐ ಆಮ್ ಆಟ್ಸ್ ಆಫ್. ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಎಲ್ಲ ನೋಡೋ ಸ್ಟೋರಿ. ತಂದೆ ಮತ್ತು ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಫುಲ್ ನೋಡಬೇಕು ಕುಂತ್ಕೊಂಡು. ಏನು ರೇಟಿಂಗ್ ಕೊಡ್ತೀರಾ 5ಗೆ? ವಾಯ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗೈತೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಹೇಗಿದೆ ಮೂವಿ? ಮೂವಿನೇ ಚೆನ್ನಾಗಿದೆ. ಇವತ್ತು ಮೊರಾಲಿಟಿ ಇರೋ ಮೂವೀಸೇ ಇಲ್ಲ, ಫೈಟಿಂಗ್ ಆ ಥರ ಇರುತ್ತೆ. ಇದರಲ್ಲಿ ಫ್ಯಾಮ್ಲಿ, ತಂದೆ ತಾಯಿ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು ಅಂತ. ತುಂಬ ಚೆನ್ನಾಗಿದೆ ಸರ್ ಮೂವಿ. ತಂದೆಯವರ ಇದು ತುಂಬ ಚೆನ್ನಾಗಿದೆ. ತಂದೆ ತುಂಬ ಪಾತ್ರ ಏನು ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ತುಂಬ ನೆನಪಾದ್ರು. ಓವರಾಲ್ 5ಗೆ ಏನು ರೇಟಿಂಗ್? ಖಂಡಿತ ಚೆನ್ನಾಗಿದೆ ಸರ್. 5ಗೆ ಏನು ರೇಟಿಂಗ್ ಕೊಡ್ತೀರಾ? 5ಗೆ 4.5 ಚೆನ್ನಾಗಿದೆ. ಕೂತು ನೋಡುವಂಥ ಸಿನಿಮಾ, ಎಲ್ಲರೂ ಬಂದು ನೋಡಿ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಿನಿಮಾ ಚೆನ್ನಾಗಿದೆ. ಅಪ್ಪ ಮಕ್ಕಳು ಹೇಗಿರಬೇಕು ಏನು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಅಪ್ಪ ಮಗ ಯಾವ ರೀತಿ ಹೆಂಗೆ ಅಪ್ಪನ ಹೆಂಗೆ ನೋಡ್ಕೋಬೇಕು, ಮಕ್ಕಳು ಮುಂದೆ ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಫಿಲಮು, ಚೆನ್ನಾಗಿದೆ. ಸಾಂಗ್ಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿ ಇದಾಗಿದೆ ನೋಡಿ. ನಿಮ್ಗೆ ಹೇಗೆ ನಿಮ್ಮ ತಂದೆನೋ ಮಾವನೂ ಅದೇ ಥರ ಅಲ್ವಾ? ಸೊ ಆ ಥರ ತಿಳ್ಕೊಂಡು ಮುಂದುವರೆದ್ರೆ ಅವ್ರಿಗೆ ಖಂಡಿತ ಆ ಥರ ಬದಲಾಗುವಂಥ ಒಂದು ಭಾವನೆ ಬರೋದಿಲ್ಲ. ಅಲ್ಲಿ ಕೂಡ ತಂದೆ ಸಿಗ್ತಾರೆ, ಇಲ್ಲೊಂದು ತಂದೆ ಅಲ್ಲೊಂದು ತಂದೆ, ಅಷ್ಟು ಅಂದ್ಕೊಂಡ್ರೆ ಆಯಿತು ಅಂತ ನನಗನ್ಸುತ್ತೆ. ಅದೇ ಥರ ಇದೆ ಮೂವಿ ಕೂಡ, ಎರಡನೇ ತಂದೆ ಸಿಗ್ತಾರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು.